ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ, ಸೂಪರ್ ಕೂಲ್ ಆಗಿದ್ದೀನಿ. ಟೈಮ್ ಬಂದು 9:30, 9:45 ಆಗ್ತಾ ಬಂತು. 9:30 ಪೂಜೆ ಎಲ್ಲ ಆಯಿತು. ಹೊಸ್ಲಿಗೆಲ್ಲ ದೀಪ ಚಿಟ್ಟು ಧೂಪ ಹಾಕಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಇವತ್ತೇನು ವಾರ ಏನಿಲ್ಲ, ಬಟ್ ಆದ್ರೂ ಮನೇಲಿ ಪೂಜೆ ಆಗಲೇಬೇಕು. ಸೊ ಸುಮಾರು ಜನ ನನಗೆ ಕೇಳ್ತಾ ಇದ್ರಿ, ಸಿಸ್ ನೀವು ಡೈಲಿ ತಲೆ ಸ್ನಾನ ಮಾಡ್ತೀರಾ ಅಂತ. ಎಸ್, ಅಫ್ಕೋರ್ಸ್. ಇವತ್ತಿನ ರಂಗೋಲಿ ಏನೋ ಹಾಕಿಲ್ಲ, ಸಿಂಪಲ್ಲಾಗಿ ಧೂಪ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಒಂದು 5-10 ನಿಮಿಷ ದೇವ್ರ ಮುಂದೆ ಕೂತಿದ್ದು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆಯ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ಏನೇನಾಯಿತು, ಏನು ಎತ್ತಾ, ಏನು ಬ್ರೇಕ್ಫಾಸ್ಟ್ ಮಾಡಿದ್ದೆ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ನೋಡ್ಕೊಂಡು ವಾಪಸ್ ಬನ್ನಿ, ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಸುಮಾರು ಜನ ಒಂದು ಕಾಮನ್ ಕ್ವಶನ್ ಅಂತ ಅನ್ಬೋದು. ಸೊ ಏನಪ್ಪ ಅಂದರೆ, ಆಗಲೇ ಏನೋ ಮಾತಾಡ್ತಾ ಇದ್ದೆ, ಅರ್ಧಕ್ಕೆ ಕಟ್ ಮಾಡಿಬಿಟ್ಟೆ. ಸಿಸ್ ನೀವು ಡೈಲಿ ತಲೆ ಸ್ನಾನ ಮಾಡ್ತೀರಾ ಅಂತ ನನಗೆ ಕಾಮನಾಗಿ ಸುಮಾರು ಎಲ್ಲ ವಿಡಿಯೋಗೂ ಕಾಮನಾಗಿ ಬರೋವಂಥ ಕ್ವಶನ್. ಅದನ್ನು ಕ್ಲಾರಿಫೈ ಮಾಡೋಣ ಅಂತ ನಾನು ಪ್ರತಿದಿನ, ನಮ್ಮದು ಗಂಡ ದೇವರು ಶಂಭುಲಿಂಗೇಶ್ವರ, ಹೆಣ್ಣು ದೇವರು ಹುಟ್ಟೂರಮ್ಮ ಪಟ್ಲದಮ್ಮ. ಇದು ನನ್ನ ಹಸ್ಬೆಂಡ್ ಮನೆ ದೇವರು. ಅಪ್ಪನ ಮನೆ ದೇವರು ಮಹದೇಶ್ವರ, ಮಲೆ ಮಹದೇಶ್ವರ ಸೋಮವಾರ, ಕುಂದೂರಮ್ಮ ಮಂಗಳವಾರ. ನಾವು ಏನಂದರೆ ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೆ ದೇವ್ರನ್ನ ಪೂಜೆ ಮಾಡಬೇಕು. ಸೊ ಹಾಗಾಗಿ ನಮಗೆ ವಾರಗಳೆಲ್ಲ ಒಟ್ಟಿಗೆ, ಅಪ್ಪನ ಮನೆದು ವಾರ ಒಂದೇ, ಗಂಡನ ಮನೆದು ವಾರ ಒಂದೇ. ಶಂಭುಲಿಂಗೇಶ್ವರ ಮಹದೇಶ್ವರ ಎಲ್ಲ ಈಶ್ವರನೇ. ಸೊ ಸೋಮವಾರ ನಮಗೆ ವಾರ. ಪಟ್ಲದಮ್ಮ, ಕುಂದೂರಮ್ಮ, ಉತ್ತೂರಮ್ಮ ಎಲ್ಲ ಹೆಣ್ಣು ದೇವರು. ಮಂಗಳವಾರ ವಾರನೇ. ಸೊ ಸೋಮವಾರ ತಲೆ ಸ್ನಾನ ಮಾಡಬೇಕು, ಮಂಗಳವಾರ ಆ್ಯಸ್ ಇಟ್ ಈಸ್ ತಲೆ ಸ್ನಾನ ಮಾಡಲೇಬೇಕು. ನಮಗೆ ಹಣ್ಣು ಮುರಿದು ಕಾಯಿ ಕೆಚ್ಚಿ ಪೂಜೆ ಮಾಡೋಂಗಿಲ್ಲ ನನ್ನ ಗಂಡನ ಮನೆ ದೇವರಿಗೆ. ಸೊ ಹಾಗಾಗಿ ನಾನು ಸೋಮವಾರ ಮತ್ತು ಮಂಗಳವಾರ ತಲೆ ಸ್ನಾನ ಮಾಡಿ ವಾರ ಪೂಜೆ, ಸೋಮವಾರ ಮಾಡಿರ್ತೀವಿ, ಸೊ ಮಂಗಳವಾರನೂ ವಾರ ಪೂಜೆ ಮಾಡ್ತೀನಿ. ಇನ್ನು ಬುಧವಾರ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಕ್ಲೀನಿಂಗ್ ಡೇ ಅಂತ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಗುರುವಾರ ನನಗೆ ರಾಯರಂದರೆ ತುಂಬ ಪ್ರೀತಿ, ಭಕ್ತಿ, ಒಲವು. ಸೊ ಹಾಗಾಗಿ ಗುರುವಾರ ನಾವು ವಾರ ಮಾಡೋದ್ರಿಂದ ನಾನು ಎಲ್ಲ ಬುಧವಾರನೇ ನಾನು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಬುಧವಾರ ಆಯಿಲ್ ಅಪ್ಲೈ ಮಾಡ್ತೀನಿ, ತಲೆ ಸ್ನಾನ ಮಾಡೋದಿಲ್ಲ. ವಾರದಲ್ಲಿ 2 ಸಲ ನಾನು ಅಂದರೆ ತಲೆ ಸ್ನಾನ ಮಾಡೋದಿಲ್ಲ. ಮಿಕ್ಕಿದ ಎಲ್ಲ ದಿನವೂ ತಲೆ ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚೋ ಅಂಥದ್ದು. ತಲೆ ಸ್ನಾನ ಮಾಡದೆ ಮೈ ತೊಳ್ಕೊಂಡು ನಾನು ಯಾವುದೇ ರೀತಿ ಪೂಜೆ ಗೀಜೆ ಮಾಡೋದಿಲ್ಲ. ನಂಗೆ ಅದು ಇಷ್ಟನೂ ಆಗೋದಿಲ್ಲ, ದೇವ್ರ ಮನೆಗೂ ಹೋಗೋದಿಲ್ಲ. ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನದ ಡೌಟ್ನ ಕ್ಲಾರಿಫೈ ಮಾಡಲೇಬೇಕು ನಾನು. ಸೊ ಹಾಗಾಗಿ ಹೇಳ್ತಾ ಇರೋಂಥದ್ದು. ನೀವು ಈ ರೀತಿ ಮಾಡಿ ಅಂತ ನಾನು ಹೇಳಲ್ಲ. ಸ್ವಲ್ಪ ಜನಕ್ಕೆ ತಲೆ ಸ್ನಾನ ಮಾಡಿದ್ರೆ ತಲೆನೋವು ಬರುತ್ತೆ, ಅದು ನನಗೂ ಗೊತ್ತು. ಮುಂಚೆ ಎಲ್ಲ ನನಗೆ ಹಂಗೆ ಆಗ್ತಿತ್ತು, ಬಟ್ ಈಗ ಅಡ್ಜಸ್ಟ್ ಆಗಿದೆ. ಸೊ ಹಾಗಾಗಿ ಹೇಳ್ತಾ ಇರೋಂಥದ್ದು. ಆಮೇಲೆ ಗುರುವಾರ ಎಲ್ಲ ನೀಟಾಗಿ ಕಳಸ ಎಲ್ಲ ಚೇಂಜ್ ಮಾಡಿ, ಎಲ್ಲ ನೀರೆಲ್ಲ ಚೇಂಜ್ ಮಾಡಿ ನಾನು ರಾಯರಿಗೆ ಪೂಜೆ ಮಾಡ್ತೀನಿ. ಅದು ನನಗೆ ಪ್ರೀತಿ, ಒಲವು, ಭಕ್ತಿ. ಶುಕ್ರವಾರ ಮೀನ್ಸ್ ಕಳಶ ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಆಗ ನಾನು ಗುರುವಾರ ಏನು ರೆಡಿ ಮಾಡಿರ್ತೀನಿ ಅದಕ್ಕೇ ಹೂವೆಲ್ಲ ಚೇಂಜ್ ಮಾಡಿ ಶುಕ್ರವಾರನೂ ನಮಗೆ ವಾರ ಪೂಜೆ ನಡೀಲೇಬೇಕು. ಹಾಗಾಗಿ ಇನ್ನು ಶನಿವಾರ ನಮ್ಮ ಬಾಸ್ ವಾರ ಮಿಸ್ ಮಾಡೋಕ್ಕಾಗುತ್ತಾ, ಶನಿವಾರನೂ ತಲೆ ಸ್ನಾನ, ಶನಿವಾರನೂ ಹೂವೆಲ್ಲ ಚೇಂಜ್ ಮಾಡಿ ವಾರ ದೀಪ ಹಚ್ಚಂಥದ್ದು. ಸುಮಾರು ಜನ ಹೇಳ್ತಿರ್ತೀರಾ, ನೀವು ದೇವ್ರ ದೀಪ ಡೈಲಿ ತೊಳಿತೀರಾ? ಡೈಲಿ ತೊಳಿಯಲ್ಲ, ಡೈಲಿ ತೊಳಿಲೂಬಾರ್ದು. ಆದರೆ ನಮ್ಮ ಭಕ್ತಿ ಅನುಸಾರ ದೀಪದ ಬತ್ತಿನಾದರೂ ಚೇಂಜ್ ಮಾಡಿ ದೀಪ ಹಚ್ಚಬೇಕು. ತೊಳೆಯೋರು ಡೈಲಿ ತೊಳಿತಾರೆ, ಬಟ್ ಯಾರು ರೆಗ್ಯುಲರಾಗಿ ಆ ಥರ ತೊಳಿಲೂಬಾರ್ದು. ಯಾಕಂದರೆ ಲಕ್ಷ್ಮಿ ಹೊಟ್ಟೋಗ್ತಾಳೆ ಅಂತ ಒಂದು ಪ್ರಸಿದ್ಧಿ ಇದೆ, ಪದ್ಧತಿ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ವಾರದಲ್ಲಿ 2 ಟೈಮ್ಸ್ ಅಂದರೆ ಬುಧವಾರ ಮತ್ತು ಸಂಡೇ ದೇವ್ರ ದೀಪಗಳು, ದೇವ್ರ ಸಾಮಾನುಗಳು, ಪೂಜಾ ಸಾಮಗ್ರಿಗಳನ್ನ ವಾರದಲ್ಲಿ 2 ದಿನ ತೊಳಿತೀನಿ. 2 ದಿನ ತೊಳೆದು ನೀಟಾಗಿ ಎಲ್ಲ ರೆಡಿ ಮಾಡಿ ವಾರ ಪೂಜೆ ಮಾಡ್ತೀನಿ. ಇನ್ನು ಸುಮಾರು ಜನ ಕೇಳೋದು, ಕಳಶ ಎಷ್ಟು ದಿನಕ್ಕೆ ಒಂದ್ಸಲಿ ಚೇಂಜ್ ಮಾಡ್ತೀರಾ ಅಂತ. ಸೊ 1 ಸೆಕೆಂಡ್, ಸಾರಿ, ಯಾವುದೋ ಇಂಪಾರ್ಟೆಂಟ್ ಕಾಲ್ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ವಿಡಿಯೋನ ಕಟ್ ಮಾಡಬೇಕಾಯ್ತು. ಏನೋ ಹೇಳ್ತಾ ಇದ್ದೆ. ಸುಮಾರು ಜನ ಸಿಸ್ಟರ್ಸ್ ನನಗೆ ಕೇಳ್ತಾ ಇದ್ರಿ, ಸಿಸ್ ನೀವು ಕಳಶಕ್ಕೆ ಹಾಕಿರೋ ಅಕ್ಕಿನ ಏನು ಮಾಡ್ತೀರಾ, ಎಷ್ಟು ದಿನಕ್ಕೆ ಚೇಂಜ್ ಮಾಡ್ತೀರಾ ಅಂತ. ನಾನು ಅದಕ್ಕೆ ಈಗ ಆನ್ಸರ್ ಮಾಡಬೇಕು.
ಟೈಮ್ 9:30 ಆಗ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ 9:30, ಈಗ 10 ಗಂಟೆ ಆಗ್ತಾ ಬಂತು. ಸೊ ಏನಂದರೆ ನಾನು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ತಿಂಗಳಲ್ಲಿ 2 ದಿನ ಕಳಶ ಚೇಂಜ್ ಮಾಡ್ತೀನಿ. ಡೈಲಿ ವಾರಗಳಲ್ಲಿ ನಾನು ಕಳಶ ಚೇಂಜ್ ಮಾಡೋದಿಲ್ಲ, ಅದನ್ನು ಮಾಡಲೂಬಾರ್ದು ಆ ಥರ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಡೈಲಿ ಆ ಥರ ಕಳಶ ಚೇಂಜ್ ಮಾಡಲ್ಲ. ತಿಂಗಳಲ್ಲಿ 2 ದಿನ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕಳಶ ಚೇಂಜ್ ಮಾಡ್ತೀನಿ. ಕಳಸದ ನೀರನ್ನ ತುಳಸಿ ಕಟ್ಟೆಗೆ ಹಾಕ್ತೀನಿ. ಇಲ್ಲಾಂದರೆ ಸ್ವಲ್ಪ ಎಲ್ಲ ಮನೇಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಸ್ವಲ್ಪ ಕುಡಿಯೋದಾದ್ರೆ ಸ್ವಲ್ಪ ಕುಡಿದು ಇನ್ನು ಮಿಕ್ಕಿರೋದನ್ನ ತುಳಸಿ ಕಟ್ಟೆಗೆ ಹಾಕ್ತೀನಿ. ಇನ್ನು ಕಳಸದ ಕೆಳಗಡೆ ಹಾಕಿರೋ ಅಕ್ಕಿ ಏನು ಮಾಡ್ತೀರಾ, ಆ್ಯಸ್ ಯೂಶ್ವಲ್ ಏನಾದರೂ ಸ್ವೀಟ್ ಪೊಂಗಲ್ ಏನಾದರೂ ಮಾಡಿದಾಗ ಅದು ಅಕ್ಕಿನ ಯೂಸ್ ಮಾಡ್ಕೊಂಡು ಮನೆಯವರೆಲ್ಲ ತಿಂತೀವಿ. ಸೊ ಹೀಗಿರುತ್ತೆ ನನ್ನ ದೇವ್ರ ಮನೆ ಕೆಲಸದ ಬಗ್ಗೆ ವಿವರಣೆ. ಈಗ ಸ್ವಲ್ಪ ಹೊಟ್ಟೆ ಹಸ್ತಾ ಇದೆ, ತಿಂಡಿ ತಿನ್ನಬೇಕು. ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು, ಏನೇನು ಮಾಡಿದ್ದೀನಿ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ವೆರೈಟಿ ಇವತ್ತು ಏನು ಗೊತ್ತಾ, ಜೋಳದ ದೋಸೆ, ಪೂರಿ, ಪನ್ನೀರ್ ಬಟರ್ ಮಸಾಲ, ಇಷ್ಟು ನಾನೇ ಮಾಡಿರೋದು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಯೋನ್. ನನ್ನ ರೊಟೀನ್ ಸ್ಟಾರ್ಟ್ ಆಗೋದು 4:30ಗೆ. 4:30ಗೆ ಎದ್ದ ತಕ್ಷಣ ಫಸ್ಟ್ ನಾನು ಮಾಡೋಂಥ ಕೆಲಸ ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲೆ ಹಾಕೋದು. ಯಾಕಂದರೆ ನಾವಿರೋದು ಫಸ್ಟ್ ಫ್ಲೋರ್, ಸೊ ಕೆಳಗಡೆ ಹೋಗಿ ರಂಗೋಲೆ ಹಾಕಲೇಬೇಕು. ನೋಡಿ ಎದುರುಗಡೆ ಮನೆ ಕತೆ ಸೇಮ್ ಆ್ಯಸ್ ಇಟ್ ಈಸ್. ಅದು ಡೈಲಿ ಅದೇ, ಎಷ್ಟು ಬೈದರೂ ಬುದ್ಧಿ ಇಲ್ಲ ಅವ್ರಿಗೆ. ಸಂಪು ನೀರೆಲ್ಲ ನಮ್ಮ ರಂಗೋಲೆ ತನಕ ತುಂಬಿ ಸುರಿತಾ ಇದ್ರು ಸಂಪಿಗೆ ಅವ್ರ ಯೋಗ್ಯತೆಗೆ ಒಂದು ಬಾಲ್ ತಂದು ಹಾಕೊಳಕ್ಕಾಗಲ್ಲ, ಬೇರೆದೆಲ್ಲ ಮಾತಾಡ್ತಾರೆ. ಸೊ ಈಚೆಗಡೆ ಕೆಲಸ ಎಲ್ಲ ಮುಗಿಸಿ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಬಂದೆ. ಅರೌಂಡ್ 5:30 ಆಗೇ ಹೋಯ್ತು. ಸೊ ನನ್ನ ಮಗನಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ಸಿಸ್ ನಿಮ್ಮ ಮಗ 10th ಅಂತ. ಇಲ್ಲ, ನನ್ನ ಮಗ 8th. ಈ ಸಲ ಪಬ್ಲಿಕ್ ಇದೆ, ಫಸ್ಟ್ ಟೈಮ್ ಪಬ್ಲಿಕ್ ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದಾನೆ. ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ನಿಮ್ಮ ಕಡೆಯಿಂದ ಅವನಿಗೆ ಆಲ್ ದ ವೆರಿ ಬೆಸ್ಟ್ ಹೇಳಿ. ನಾನಿವತ್ತು ವಾಕಿಗೆ ಹೋಗಲಿಲ್ಲ, ಯಾಕಂದರೆ ತಿಂಡಿ ಮಾಡಬೇಕಾಯ್ತು 2 ಥರ. ಸೊ ಹಾಗಾಗಿ ಜೋಳದ ಹಿಟ್ಟು ಮಾಡಿಸಿದ್ದೆ. ಸೊ ಅದರಿಂದ ಸಿಂಪಲ್ಲಾಗಿ ದೋಸೆ ಮಾಡೋಣ ಅಂತ 1 ಕಪ್ ಜೋಳದ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ, ಚೂರು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಗಂಟೆ ಕಲಸಿಟ್ಬಿಡ್ಬೇಕು. ನನ್ನ ಮಕ್ಕಳಿಗೆ ಜೋಳದ ದೋಸೆ ಬೇಡವಂತೆ, ಪೂರಿ ಬೇಕಂತೆ. ಸೊ ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಗಟ್ಟಿಗೆ ಸಾಫ್ಟಾಗಿ ಕಲಿಸ್ಬಾರ್ದು. ಪೂರಿ ಮಾಡೋವಾಗ ಇದು ಒಂದು ಟಿಪ್ ಅಂದ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಗಟ್ಟಿಗೆ ಟೈಟಾಗಿ ಕಲಸಿ ಕಟ್ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಸೊ ಈ ಕಡೆ ಸೈಡ್ ಈಗ ಪೂರಿ ಕೂಡ ಲಟ್ಟಿಸ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ಕಾಂಬಿನೇಷನ್ ಬಟರ್ ಪನ್ನೀರ್ ಮಸಾಲ ತುಂಬ ಈಸಿ, ಕ್ವಿಕ್ಕಾಗಿ ಸ್ವಲ್ಪ ಬೇಗ ಮಾಡಿದೆ. ಹಸಿ ಬಟಾಣಿ ಇತ್ತು, ಹಾಗಾಗಿ ಈರುಳ್ಳಿ ಟೊಮೆಟೊ ರುಬ್ಕೊಳ್ಳೋದು, ಪ್ಯೂರಿ ಮಾಡ್ಕೊಳ್ಳೋದು, ಒಗ್ಗರಣೆಗೆ ಆನಿಯನ್ ಹಾಕ್ಕೊಂಡು ಪ್ಯೂರಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಗರಂ ಮಸಾಲ ಮತ್ತು ಬಟರ್ ಪನ್ನೀರ್ನ ಎಣ್ಣೆಯಲ್ಲಿ ಅಥವಾ ಬಟರಲ್ಲಿ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದು. ಸೊ ಅಷ್ಟೇ ಕ್ವಿಕ್ಕಾಗಿ ಆಗುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಈ ಕಡೆ ಪೂರಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಅದು ಗೋಧಿ ದೋಸೆ ಅಥವಾ ಅಕ್ಕಿ ರೊಟ್ಟಿ ಯಾವುದಕ್ಕೆ ಆದರೂ, ಅಥವಾ ಪ್ಲೇನ್ ದೋಸೆ ಯಾವುದಕ್ಕೆ ಆದರೂ ಈ ಗ್ರೇವಿ ಮಾತ್ರ ಸೂಪರಾಗಿರುತ್ತೆ ಟೇಸ್ಟ್ ವೈಸ್. ಕಂಪ್ಲೀಟಾಗಿ ಇನ್ನೊಂದ್ಸಲಿ ಬೇಕಿದ್ದರೆ ರೆಸಿಪಿ ಡೀಟೇಲಾಗಿ ತೋರಿಸ್ತೀನಿ ಮಾಡಿದಾಗ. ಈ ಕಡೆ ಸೈಡು ಪೂರಿ ಕೂಡ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬಂತು. ನಾನು ಯಾವುದೇ ರೀತಿ ಮೈದಾ ಆಗಲಿ ಚಿರೋಟಿ ರವೆ ಹಾಕಿಲ್ಲ, ಓನ್ಲಿ ಗೋಧಿ ಹಿಟ್ಟು ಮಾತ್ರ ಹಾಕಿ ಪೂರಿಗೆ ಕಲಸಿರೋಂಥದ್ದು. ನಾನು ಡೀಟೇಲಾಗಿ ತೋರಿಸ್ಕೊಂಡು ಹೋದರೆ ತುಂಬ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜನ ಮೈದಾ ಮಿಕ್ಸ್ ಮಾಡ್ಕೋತಾರೆ. ಮೈದಾ ಅಷ್ಟು ಒಳ್ಳೆಯದಲ್ಲ ಹೆಲ್ತ್ ವೈಸ್. ಸೊ ಹಾಗಾಗಿ ಜಾಸ್ತಿ ಮೈದಾನ ಯಾವುದಕ್ಕೂ ನಿಮ್ಮ ಡೈಲಿ ದೈನಂದಿನ ಚಟುವಟಿಕೆಗಳಲ್ಲಿ ಬ್ರೇಕ್ಫಾಸ್ಟಲ್ಲಿ ಯೂಸ್ ಮಾಡಬೇಡಿ ಅಂತ ನಾನು ನನ್ನ ಕಡೆಯಿಂದ ಒಂದು ಕೇಳ್ಕೊತೀನಿ. ಇವತ್ತು ಉಸ್ಲಿ ಮಾಡಿಲ್ಲ ನಾನು, ಯಾಕಂದರೆ ಇಷ್ಟೆಲ್ಲ ಮಾಡೋಷ್ಟರಲ್ಲೇ ಟೈಮ್ ಆಯಿತು ನನಗೆ. ಇನ್ನೂ ಮನೆ ಕೆಲಸ ತುಂಬ ಬ್ಯಾಲೆನ್ಸ್ ಇತ್ತು, ಹಾಗಾಗಿ ನನಗೆ ಉಸ್ಲಿ ಮಾಡೋಕ್ಕಾಗಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೊಂದು ರೀಲ್ ಥರ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸುಮಾರು ಜನ ನನ್ನ ಫಾಲೋವರ್ಸ್ ಕೂಡ ಕೇಳ್ತಾಯಿದ್ರು ಬಟರ್ ಪನ್ನೀರ್ ಮಸಾಲ ರೆಸಿಪಿ ತೋರಿಸಿ ಅಂತ. ಸೊ ನಾನು ಹೇಳಿದ್ದೀನಿ, ಇನ್ನೊಂದ್ಸಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ನಾನಿವಾಗ ಮಕ್ಕಳಿಗೆ ತಿಂಡಿ ಕೂಡ ಕೊಟ್ಟೆ. ಅವರು ತಿಂಡಿ ತಿನ್ನೋಷ್ಟರಲ್ಲಿ ಜೋಳದ ದೋಸೆ ಹುಯ್ದು ಬಿಡೋಣ ಅಂತ ಹೇಳಿ ಕಲಸಿಟ್ಟು ಅರ್ಧ ಗಂಟೆ ಆಗಿತ್ತು. ಹಾಗಾಗಿ 2 ತವ ಇಟ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ. ಜೋಳದಿಂದ ರೊಟ್ಟಿ ಮಾತ್ರ ಅಲ್ಲ, ದೋಸೆನೂ ಕೂಡ ಮಾಡ್ಬೋದು. ಹೆಲ್ತ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಯಾವ ಜೋಳ ಅಂದರೆ ಮಾಮೂಲಿ ಜೋಳದ ಕಾಳು ಜೋಹರ್ ಸಿಗುತ್ತಲ್ಲ, ಅದನ್ನು ತಂದು ಮಿಲ್ ಮಾಡಿಸಿ ಇಟ್ಕೊಂಡಿರೋದು. ಚಪಾತಿ ಮಾಡಿದಾಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಾನು ಒಳಗಡೆ. ಈ ಕಡೆ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವರಿಗೆ ಸ್ನ್ಯಾಕ್ ಏನಾದರೂ ಬೇಕೇ ಬೇಕು. ಸೊ ಹಾಗಾಗಿ ಸ್ವಲ್ಪ ಮಂಡಕ್ಕಿ ಚುರುಮುರಿ ಕೂಡ ಪ್ರಿಪೇರ್ ಮಾಡಿದೆ.
ಕಡಲೆಪುರಿ ಇತ್ತು ಮನೇಲಿ, ಕ್ಯಾರೆಟ್ ಮತ್ತು ಆನಿಯನ್ ಕಟ್ ಮಾಡಿ ತುರ್ದು ಹಾಕಿದ್ರೆ ಅಷ್ಟೇ ಮುಗೀತು. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬೆಳಗ್ಗೆ ಹಾಕ್ತಿದ್ದಂಗೆ ವೆರೈಟಿ ಇರಲೇಬೇಕು. ಹಸ್ಬೆಂಡ್ಗೊಂಥರ, ಮಕ್ಳಿಗೊಂಥರ. ಸೊ ಗೋಧಿಯಿಂದ ದೋಸೆ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಾಗಿದೆ. ಮಕ್ಕಳಿಗೆ ಪೂರಿ ಬೇಕಂತೆ. ಸೊ ನೋಡಿ, ಪೂರಿ ಕೂಡ ರೆಡಿ ಮಾಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಬಟರ್ ಪನ್ನೀರ್ ಮಸಾಲ ವಿತ್ ಗ್ರೀನ್ ಪೀಸ್, ಹಸಿ ಬಟಾಣಿ ಇತ್ತು. ಸೊ ಹಾಕ್ಬಿಟ್ಟು ಬಟರ್ ಪನ್ನೀರ್ ಮಸಾಲ ಮಾಡಿರೋದು. ಟೈಮ್ ಎಷ್ಟು ಗೊತ್ತಾ ನೋಡಿ, 7:30. ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡಿದ್ದೀನಿ. ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ, ವಾಶ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ರೀಲ್ಸು ಕೂಡ ಮಾಡ್ತೀವಿ. ಅಂಥದ್ರಲ್ಲೂ ಇಷ್ಟೊಂದು ನೆಗೆಟಿವ್ ಆಗಿ ಇಷ್ಟೊಂದು ನೆಗೆಟಿವ್ ಕಮೆಂಟ್ಸ್ಗಳನ್ನ ಪೋಟ್ರೆ ಮಾಡೋ ಅವಶ್ಯಕತೆ ಇದೆಯಾ? ನಾನು ಅಷ್ಟೇ ಕೇಳೋದು ನಿಮಗೆ. ಏನಾದರೂ ತಪ್ಪಿದರೆ ಹೇಳ್ಬೋದಲ್ವಾ, ಇಂಥ ತಪ್ಪಿದೆ ಅಂತ ಅಂದ್ಬಿಟ್ಟು. ನೀವು ಯಾವಾಗ ಬುದ್ಧಿ ಕಲಿತೀರೋ, ಎಲ್ರಿಗೂ ಅಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ. ಥ್ಯಾಂಕ್ ಯು. ನೋಡಿ, ಗೋಧಿ ದೋಸೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ತಗೋ ಹಾಲು. ಯಾಕೆ ಜೋಳದ ದೋಸೆ ಬೇಡವಾ? ಯಾಕೆ ಬೇಡ? ನಾನೇ ಡಯಟ್ ಮಾಡಬೇಕು, ನಂಗೆ ಇಷ್ಟ ಆಗಲಿಲ್ಲ ಪೂರಿ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು. ಏನೇನು ನನಗೆ ನಾನು ಯಾಕೆ ಡಯಟ್ ಫುಡ್ ತಿನ್ನಬೇಕು? ನನಗೆ ಇಷ್ಟವಾಗಿದ್ದ ಫುಡ್ ಅದು ತಿಂತೀನಿ. ನಿಂಗೆ ಇಷ್ಟ ಯಾವುದು? ಪೂರಿ. ನನಗೆ ಎಷ್ಟು ವೆರೈಟಿ ಮಾಡಬೇಕು ಬೆಳಗ್ಗೆಯಿಂದ? ಎಲ್ಲ ಮಾಡಬೇಕು. ಎಲ್ಲ ಮಾಡಬೇಕಾ? ನನಗಿರೋದೇ 2 ಹ್ಯಾಂಡ್ಸ್ ಅಲ್ವಾ? ಮಾಡು. ಮಾಡೋದು ನಮ್ಮದೊಂದು ಕೆಲಸ ಅಷ್ಟೇನಾ? ಹೆಂಗಿದೆ? ಚೆನ್ನಾಗೈತೆ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾಕೆ? ಚೆನ್ನಾಗೈತೆ. ತಿನ್ನು, ಬೇಗ ಬೇಗ ತಿನ್ನು. ಥ್ಯಾಂಕ್ ಯು ಮಾಡಿಕೊಟ್ಟಿದ್ದಕ್ಕೆ. ಎಣ್ಣ ದೋಸೆ ಆಯಿತು, ಪೂರಿ. ಏನು ತಿಂತಾ ಇದೆಯಾ ನೀನು? ಪೂರಿ. ಜೋಳದ ದೋಸೆ ಬೇಡವಾ? ತಿಂಡಿ ತಿಂತಾ ಇದ್ದೆ. ಸೊ ಒಂದು ಪಾರ್ಸಲ್ ಮೀಶೋಯಿಂದ ಬುಕ್ ಮಾಡಿದ್ದೆ 2:15ಗೆ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ, ನೇಲ್ ಪಾಲಿಷ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನೋಡಿ, ಯಾಕಂದರೆ ನನಗೆ ವರ್ತ್ ಅನ್ನಿಸ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಇದು ಒಂದು ಹೊರಗಡೆ ತೊಗೋತೀನಿ ಅಂದರೆ 50 to 60 ರೂಪೀಸ್ ಆಗುತ್ತೆ. ಸೊ ನನಗಿವಾಗ ಎಷ್ಟು ಕಲರ್ಸ್ ಬಂದಿದೆ ನೀವೇ ನೋಡಿ. 1 2 3 4 5 6 7 8 9 10 11 12 ಕಲರ್ಸ್ ಬಂದಿದೆ. 12 ಕಲರ್ಸ್ಗೆ 215 ಅಂದರೆ ನಿಜಕ್ಕೂ ವರ್ತ್ ಅಲ್ವಾ? ಸೊ ನೋಡಿ, ಇವಾಗ ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ. ಎಕ್ಸ್ಪ್ರೆಸ್ ಬೀಟ್ ಅಂದರೆ ಮೀಶೋದವ್ರದ್ದು ಇದು. ಸೊ ನೋಡಿ, ನಾನು ನಿಮಗೆ ಹೇಳಿದೆ 213, 215 ಅಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. 213 ರೂಪೀಸ್ಗೆ 12 ಪೀಸಸ್ ನೇಲ್ ಪಾಲಿಷ್, ನೇಲ್ ಕಲರ್ಸ್ ಬಂದಿದೆ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ. ಈ ಕಲರ್ ಆಲ್ರೆಡಿ ಈ ಕಲರ್ ವೇರ್ ಮಾಡಿದ್ದೀನಿ. ಇದನ್ನು ವೇರ್ ಮಾಡಿ ನೋಡಿಬಿಟ್ಟು ನಿಮಗೆ ಹೇಳ್ತೀನಿ. ನಿಜಕ್ಕೂ ಈ ಥರ ಒಂದು ಆಫರ್ಸ್ ಏನಾದರೂ ನಡೀತಾ ಇದ್ದಾಗ ದಯವಿಟ್ಟು ತರಿಸ್ಕೊಳ್ಳಿ, ತುಂಬ ವರ್ತ್. ಪ್ಯಾಕಿಂಗ್ ಮಾತ್ರ ತುಂಬ ಆಸಮ್ ಆಗಿತ್ತು. ಇಷ್ಟು ಕಾಟನ್ಸ್ ಎಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿದರು. ಈ ಥರ ನಾನು ನೋಡೋ ಅರ್ಜೆಂಟಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಅಷ್ಟೇ. ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ನೋಡಿ, ನಾನಿವಾಗ ಇವ್ರದ್ದು ರಿವಿಷನ್ ಅನ್ನೋರ್ದಿದು ಸೇಮ್ ನಾನು ಯಾವ ಕಲರ್ ನೇಲ್ ಪಾಲಿಶ್ ಮುಂಚೆ ಅಪ್ಲೈ ಮಾಡಿದ್ದೆ ಅದೇ ಕಲರು. ಸೊ ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಕಲರ್ ಹಾಕಿದ್ನಲ್ಲ ಅಂತ ಏನು ನೇಲ್ ಪಾಲಿಶ್ ರಿಮೂವರಲ್ಲೇನು ರಿಮೂವ್ ಮಾಡಿ ಅಪ್ಲೈ ಮಾಡಲಿಲ್ಲ, ಅದ್ರ ಮೇಲೇ ಹಾಕಿದೆ. ಬಟ್ ಡಬಲ್ ಕೋಟ್ ಏನು ಬೇಡ ಅನ್ನಿಸ್ತು, ಸಿಂಗಲ್ ಕೋಟೇ ಚೆನ್ನಾಗಿದೆ. ಇದು ಆಫರಲ್ಲಿ ಬರೋದು ಸ್ವಲ್ಪ ತೆಳು ಇರುತ್ತೆ ಅನ್ನೋ ಡೌಟಲ್ಲೇ ಅಪ್ಲೈ ಮಾಡಿದೆ. ಬಟ್ ಇಟ್ಸ್ ಓಕೆ, ಸಾಕು, ಪರವಾಗಿಲ್ಲ. ನಾವು ಕೊಟ್ಟಿರೋ ದುಡ್ಡಿಗೆ ಏನು ಮೋಸ ಇಲ್ಲ, ಇಟ್ಸ್ ವರ್ತ್ ಅಂತ ಹೇಳ್ಬೋದು. ಹೇಗಿದೆ ಕಲರ್ ಕಮೆಂಟಲ್ಲಿ ಹೇಳಿ. ಇನ್ನೂ ಸುಮಾರು ಕಲರ್ಸ್ ಇದ್ದಾವೆ ನೋಡಿ. ನಾನೇನು ರಿಮೂವ್ ಮಾಡಿಲ್ಲ, ನೀವು ಹಾಗೆ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ರಿಮೂವ್ ಮಾಡಿ ರಿಮೂವರಲ್ಲಿ ಆಮೇಲೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಬೇಕಿದ್ದರೆ ತರಿಸ್ಕೊಳ್ಳಿ. ಲಿಂಕ್ ಬೇಕಿದ್ದರೆ ಕೇಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆನಾ ಫ್ರೆಂಡ್ಸ್? ತಿಂಡಿ ಎಲ್ಲ ತಿಂದಾಯಿತು. ಈಗ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸತೀಶ್ ಅಕ್ಕ ಬರ್ತಾ ಇದ್ದಾರಂತೆ, ಕಾಲ್ ಮಾಡಿದರು. ಸೊ ಈಗ 12 o'clock. ಟೀ ಏನಾದರೂ ಕುಡಿತಾರೆ ಏನೋ ಅಂತ ಹಾಲು ಕಾಸೋಣ ಅಂತ ಹಾಲು ಬಿಸಿ ಮಾಡ್ತಾಯಿದ್ದೆ. ರೈಸ್ ಮಾಡಿದೆ, ಮೊಟ್ಟೆ ಕೂಡ ಬೇಯಿಸ್ತಾ ಇದ್ದೀನಿ. ರೈಸ್ ಕೂಡ ರೆಡಿಯಾಗಿದೆ, ಸಾಂಬಾರಿದೆ.
ಬಟ್ ಸತೀಶ್ ಏನಾದರೂ ತೊಗೊಂಬನ್ನಿ ಅಂತ ಹೇಳಿದ್ದೀನಿ, ಏನು ತರ್ತಾರೋ ಗೊತ್ತಿಲ್ಲ, ನೋಡಬೇಕು. ಮೊಟ್ಟೆ ಬಾಯ್ಲ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಾಯಿದ್ರಿ, ಡೈಲಿ ತುಪ್ಪ ದೀಪ ಹಚ್ತೀನಿ ಅಂತ ಹೇಳ್ತಿರ್ತೀರ. ತುಪ್ಪ ನೀವು ತಗೋತೀರಾ ಅಥವಾ ಹೇಗೆ ಏನು ಅಂತೆಲ್ಲ. ಸೊ ಅದಕ್ಕೆ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು 2 ಲೀಟ್ರ್ ಹಾಲು ತೊಗೊಳ್ಳೋದು, ಸ್ಪೆಷಲ್ ಹಾಲು. ಅದನ್ನು ಬೆಳಗ್ಗೆ 1 ಲೀಟ್ರ್ ಖಾಲಿ ಆಗುತ್ತೆ, ಸಂಜೆ 1 ಲೀಟ್ರ್ ಖಾಲಿ ಆಗಿರುತ್ತೆ. ನಾವಿರೋದು 4 ಜನ ಆದರೂ 2 ಲೀಟ್ರ್ ಹಾಲು ಬೇಕು ನಮಗೆ, ಯಾಕಂದರೆ ಹೋಗೋರು ಬರೋರು ಯಾರಾದರೂ ಇರ್ತಾರೆ ನಮ್ಮ ಮನೇಲಿ. ಸೊ ಹಾಗಾಗಿ ಈ ಥರ ಹಾಲು ಕಾಸಿದಾಗ ಇಷ್ಟು ಕೆನೆ ಬರುತ್ತೆ, ಯಾಕಂದರೆ ನಾವು ತೊಗೊಳ್ಳೋದು ಸ್ಪೆಷಲ್ ಹಾಲು. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಸ್ಟೋರ್ ಮಾಡಿ ಇಟ್ಕೋತೀನಿ. ಮಿಕ್ಸಿ ಜಾರದಲ್ಲಿ ಅದನ್ನು ರುಬ್ಕೊಂಡು ಬೆಣ್ಣೆನ ಕಲಸಿದ್ರೆ ತುಪ್ಪ ಆಗುತ್ತೆ. ಸೊ ಈ ತುಪ್ಪದಿಂದ, ನಾನು ಮಾಡಿರೋ ತುಪ್ಪದಿಂದನೇ ನಾನು ಡೈಲಿ ದೇವರಿಗೆ ದೀಪ ಹಚ್ಚೋದು. ಸೊ ನಾನು ತುಪ್ಪ ಮಾಡಿದಾಗ ಇನ್ನೊಂದ್ಸಲಿ ಖಂಡಿತವಾಗ್ಲೂ ತೋರಿಸ್ತೀನಿ, ಯಾಕಂದರೆ ಈಗ ನಾನು ಇನ್ನೂ ಸ್ಟೋರ್ ಮಾಡ್ತಾಯಿದ್ದೀನಿ. ಒಂದು ಬಾಟ್ಲು ಫುಲ್ ಹಾಕಬೇಕು ಜಾರದಲ್ಲಿ ರುಬ್ಬಕ್ಕೆ. ಅದನ್ನು ರುಬ್ಬಿ ಬೆಣ್ಣೆ ಮಾಡ್ಕೋತೀನಿ, ಬೆಣ್ಣೆನ ಕನಗಿಸಿ ತುಪ್ಪ ಮಾಡ್ಕೋತೀನಿ. ಸೊ ನಾನು ಅಂಗಡಿಯಿಂದ ತಂದಿರೋ ತುಪ್ಪದಿಂದ ದೀಪ ಹಚ್ಚಲ್ಲ, ಅದಕ್ಕೋಸ್ಕರ ಹೇಳಬೇಕು ಅನ್ನಿಸ್ತು. ಸೊ ಕೆನೆ ಬಂತಲ್ಲ, ಕೆನೆ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇಷ್ಟು ಬರುತ್ತೆ ಒಂದ್ಸಲಿಗೆ ಕೆನೆ. ನೋಡಿ ಪ್ಯೂರ್ ಕೆನೆ, ಹೇಗಿದೆ ಕೆನೆ ನೋಡಿ. ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಬಟ್ಟೆಗಳಂತೂ ಈ ನಡುವೆ 5 ನಿಮಿಷಕ್ಕೆ ಡ್ರೈ ಆಗಿಬಿಡುತ್ತೆ. ನಾನು ಕೈಯಲ್ಲಿ ವಾಶ್ ಮಾಡೋದ್ರಿಂದನೂ ಒಂದು 5-10 ನಿಮಿಷ ಆಗುತ್ತೆ ಅಷ್ಟೇ, ಯಾಕಂದರೆ ಅಷ್ಟು ಉರಿ ಬಿಸಿಲಿದೆ. ಸೊ ಈ ಥರ ವೆದರಂತೂ ತುಂಬ ಭಯ ಆಗ್ತಾಯಿದೆ ನನಗೆ. ಫೆಬ್ರವರಿಲೇ ಈ ರೇಂಜ್ಗೆ ಅಂದರೆ ಇನ್ನು ಮಾರ್ಚ್, ಜೂನ್, ಜುಲೈಗೆಲ್ಲ ಇನ್ಯಾವ ಕತೆ, ನಿಜಕ್ಕೂ ಭಯ ಆಗ್ತಾಯಿದೆ. ಆಮೇಲೆ ಏನೋ ಹೇಳಬೇಕಿತ್ತು, ಸುಮಾರು ಜನ ಸಿಸ್ಟರ್ಸ್ ನಾನು ಕಮೆಂಟ್ ಮಾಡ್ತಾಯಿದ್ರಿ, ನೀವು ಡೈಲಿ ಪೂಜೆ ಮಾಡ್ತೀರಾ, ಡೈಲಿ ವಾರ ಅಂತೀರಾ, ಡೈಲಿ ದೇವ್ರ ಮನೆ ತೋರಿಸ್ತೀರಾ, ನೆಗೆಟಿವ್ ಅಂತ ಅಲ್ಲ, ನೆಗೆಟಿವ್ ಅಂತ ತಿಳ್ಕೊಬೇಡಿ, ನೀವು ಪೀರಿಯಡ್ಸ್ ಆಗಲ್ವಾ ಅಂತ. ನಿಜಕ್ಕೂ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಂದರೆ, ನೋಡಿ ನೇಲ್ ಪಾಲಿಶ್ ಯಾವಾಗಲೇ ಹಾಕ್ಕೊಂಡಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಿಜಕ್ಕೂ ವರ್ತ್, ತಗೊಳ್ಳಿ, ಮಸ್ಟ್ ಆ್ಯಂಡ್ ಶುಡ್. ಬೇಕಿದ್ರೆ ಲಿಂಕ್ ಕೇಳಿ, ನಾನು ಬಯೋನಲ್ಲಿ ಡಿಸ್ಕ್ರಿಪ್ಷನೆಲ್ಲ ಹಾಕ್ತೀನಿ. ಆಮೇಲೆ ಏನೋ ಹೇಳ್ತಾ ಇದ್ದೆ, ಪೀರಿಯಡ್ ಆಗಲ್ವಾ ಅಂತ. ಪೀರಿಯಡ್ ಆಗದೆ ಇರ್ತೀನ. ಸೊ ನನ್ನ ಪೀರಿಯಡ್ ಆದಾಗ ನಾನು ವಾರ ಪೂಜೆ ಮಾಡೋದೇ ಇಲ್ಲ, 5 ಡೇಸು ಪೀರಿಯಡ್ ಆಗ್ತೀನಿ. ಮುಂಚೆ ಎಲ್ಲ ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು, ಬಟ್ ಇವಾಗ 3-4 ಡೇಸ್ ಕಂಟಿನ್ಯೂಸ್ ಆಗಿ ಆಗುತ್ತೆ. ಮುಂಚೆ ಎಲ್ಲ 1 ವಾರ ತನಕ ಆಗ್ತಾಯಿತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. 3-4 ಡೇಸ್ ತನಕ ಆಗ್ತೀನಿ. ನಮ್ಮ ಅಮ್ಮನೂ ಅಷ್ಟೇ, ಈಗ ರೀಸೆಂಟಾಗಿ ಒಂದು 6 ಮಂತ್ಸ್ ಆಯಿತು ಅವ್ರಿಗೆ ಮೆನ್ಸಸ್ ಕಂಪ್ಲೀಟ್ ಆಗಿ, ಅಂದರೆ ನಿಂತೋಗಿ. ನಾನು ಪೀರಿಯಡ್ ಆಗ್ತೀನಿ, ನನ್ನ ಪೀರಿಯಡ್ ಆದಾಗ ವಿಡಿಯೋ ಮಾಡೋದಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೆಗೆಟಿವ್ ಅಂತಲ್ಲ. ಸೊ ನಿಮ್ಮ ಕ್ಯೂರಿಯಾಸಿಟಿ ನೀವು ಕೇಳಿದ್ದೀರಾ, ನಾನು ಆನ್ಸರ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಕ್ಲಾರಿಫೈ ಸಿಕ್ತು ಅಂತ ಅನ್ಕೋತೀನಿ. ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವ್ರು ಏನು ತರ್ತಾರೋ ಗೊತ್ತಿಲ್ಲ ಸತೀಶು. ಸೊ ತಂದಾಗ ತೋರಿಸ್ತೀನಿ, ಅಥವಾ ಏನಾದರೂ ಮಾಡೋ ಅಂತಾರೋ ಏನೋ ಗೊತ್ತಿಲ್ಲ. ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಓಕೆ. ಅಷ್ಟರಲ್ಲಿ ಸತೀಶ್ ಅಕ್ಕ ಕೂಡ ಬಂದರು. ಅವ್ರ ಅಕ್ಕ ಮತ್ತು ಅವ್ರ ಸೊಸೆ ಇಬ್ಬರು ಬಂದಿದ್ದರು. ಸೊ ಸಂಜೆ ಆಗೇ ಹೋಗಿತ್ತು. ನಾನು ಬಂದಾಗಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅದು ಇದು ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಕೂತ್ಕೊಂಡೆ. ಏನೇನು ಮಾಡಿದ್ದೆ ಅಂತ ಒಂದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ. ಅವ್ರ ಸೊಸೆ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಗಾಡೀಲಿ ಹೋದರು. ಸೊ ನಾನು ಎಲ್ಲ ಕೆಲಸ ಮುಗಿಸಿ ಮತ್ತೆ ಒಂದು ರೌಂಡ್ ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ. ಅದು ಇದು ಇರುತ್ತಲ್ಲ ಫ್ಯಾಮಿಲಿ. ನನಗೆ ಒಂದು ಬೇಜಾರಾಗಿತ್ತು ಅಂದರೆ, ಇಷ್ಟೆಲ್ಲ ಅಡುಗೆ ಮಾಡಿ ಅವ್ರು ಏನೂ ಊಟ ಮಾಡಲಿಲ್ಲ. ನೆನ್ನೆದು ಸಾಂಬಾರಿತ್ತು, ಬೇಳೆ ಸಾಂಬಾರು, ಅದಕ್ಕೆ ಮುದ್ದೆ ಮಾಡಿಸ್ಕೊಂಡು ರೈಸ್ ಯೂಶ್ವಲ್ ಮಾಡಿದ್ದೆ, ಅದನ್ನೇ ತಿಂದರು. ಯಾಕಪ್ಪ ಅಂದರೆ ಅವ್ರದ್ದು ಮಗನ ಮನೆ ಗೃಹ ಪ್ರವೇಶ ಆಗಿ 48 ಡೇಸ್ ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಅವರೆಲ್ಲ ಪೂಜೆಗೆ ಕೂತಿದ್ರಿಂದ 48 ದಿನ ನಾವೇನು ನಾನ್ ವೆಜ್ ತಿನ್ನಬಾರ್ದು ಅಂತ ಅವ್ರು ಏನೂ ತಿನ್ನಲಿಲ್ಲ. ನಮ್ಮ ಹುಡುಗರು ಎಲ್ಲರೂ ಇದ್ರಲ್ಲ ಅಂತ ಹೇಳಿ ಸತೀಶ್ ನಾಟಿ ಕೋಳಿ ತೊಗೊಂಬಂದಿದ್ರು. ಕಡಿಮೆ ಅಂದರೆ ಒಂದು 5 kg ಅಷ್ಟು ತೊಗೊಂಬಂದಿದ್ರು. ಚಾಪ್ಸ್ ಮಾಡು, ಗ್ರೀನ್ ಚಾಪ್ಸು, ನಾಟಿ ಸ್ಟೈಲು, ತುಂಬ ಚೆನ್ನಾಗಿ ಮಾಡ್ತೀಯ ಅಂತ. ಸೊ ಈಚೆಗಡೆ ಸ್ಟವ್ ಇಟ್ಕೊಂಡು ದೊಡ್ಡ ಪಾತ್ರೆ ಇಟ್ಕೊಂಡು ಪೋರ್ಟಿಕೋದಲ್ಲೇ ಮಾಡಿದೆ. ಗ್ರೀನ್ ಕಲರ್ ಮಸಾಲ ಚಾಪ್ಸು, ಅದು ಮುದ್ದೆಗೆ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ನಿಂಬೆಹಣ್ಣು ಕೂಡ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಎಮ್ಮಿ. ಬಟ್ ಆದರೆ ಅವರು ಊಟ ಮಾಡಲಿಲ್ಲ. ಸಂಜೆ 7:30-8 ಗಂಟೆ ತನಕ ಟೈಮ್ ಸ್ಪೆಂಡ್ ಮಾಡಿ ಸತೀಶ್ ನಾನೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಸೊಸೆ ಅವ್ರ ಗಾಡೀಲಿ ಮಕ್ಕಳನ್ನ ಕರ್ಕೊಂಡು ಹೊರಟುಬಿಟ್ರು. ಸೊ ಸತೀಶ್ ಕೂಡ ಸಂಜೆ 7:30 ಇರಿ ಆಂಟಿ ನಾಳೆ ಹೋಗೋರಿ ಅಂತೆಲ್ಲ ಕರೆದೆ. ಬಟ್ ಅವ್ರು ಇಲ್ಲ, ಅವಳು ಒಬ್ಬಳೇ ಮಲ್ಕೋತಾಳೆ, ಹೊಸ ಮನೇಲಿ ಎದುರ್ಕೋತಾಳೆ, ಅಷ್ಟು ದೊಡ್ಡ ಮನೆಯಲ್ಲಿ ಅವಳು ಒಬ್ಬಳೇ ಮಲ್ಕೊಳಕ್ಕಾಗಲ್ಲ ಅಂತ ಹೇಳಿ
ಹೇಳಿ. ಸೊ ಅವರು ಕೂಡ ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿ ಹೊರಟರು. ನಾನು ಕೂಡ ಈಚೆ ಬಂದು ಬಾಯ್ ಅಂತ ಹೇಳಿ ನಿಧಾನಕ್ಕೆ ಹೋಗಿ ಅಂತೆಲ್ಲ ಹೇಳಿ ಬಂದಿದ್ದಾಯಿತು. ಸೊ ನನಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಯಾಕಂದರೆ ಮನೆ ಕೆಲಸ ಇರುತ್ತಲ್ಲ, ನಿಮಗೆಲ್ಲ ಗೊತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನಾನು ವಾಕಿಗೆ ಬಂದಿರಲಿಲ್ಲ, ಅದೆಲ್ಲ ನಿಮಗೆ ಗೊತ್ತು. ಹಾಗಾಗಿ ಇವತ್ತು ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸಿ, ರೆಗ್ಯುಲರಾಗಿ ಮಾಡೋ ಕೆಲಸ ಅದು ನನ್ನ ರೊಟೀನ್, ಅದು ನಿಮ್ಮೆಲ್ರಿಗೂ ಗೊತ್ತು. ಅದೆಲ್ಲ ಮುಗಿಸಿ ಇವಾಗ ನಾನು ಮತ್ತೆ ವಾಕಿಗೆ ಬಂದೆ. 1 hour ವಾಕ್ ಮುಗಿಸ್ಕೊಂಡು ಹೋಗುವಾಗ ಒಂದವೇ ನನ್ನ ಪಪ್ಪೀಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇರುತ್ತೆ. ಅವರಿಗೆಲ್ಲ ಬಿಸ್ಕೆಟ್ ಹಾಕಿ ಬ್ರೆಡ್ ಹಾಕಿ ಹಾಲು ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ನನಗೆ ಸೂಪರ್ ಎಕ್ಸೈಟೆಡ್ ಶಾಕ್ ಆದಿತ್ತು. ಏನಪ್ಪ ಅಂದರೆ ಸತೀಶ್ ನಿಂತ್ಕೊಂಡು ಏನೋ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಎಲ್ಲ ಚಾಪ್ ಮಾಡ್ತಾಯಿದ್ದಾರೆ. ನಾನು ಏನು ಅಡುಗೆ ಮನೆ ಏನು ಈ ಥರ ಮಾಡಿದ್ದೀರಾ ಅಂದರೆ ಅಳ್ತಾ ಇದ್ದಾರೆ ಅವರು ಪಾಪ, ಯಾಕಂದರೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು. ನನಗೆ ನಿಜಕ್ಕೂ ಶಾಕ್ ಆಯಿತು ಏನು ಮಾಡ್ತಾಯಿದ್ದಾರೆ ಅಂತ. ಸೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವರೆಲ್ಲ ಕಟ್ ಮಾಡಿದರು. ಬಂದ ತಕ್ಷಣ ನಾನು ಕಡಲೆಕಾಯಿ ಬೀಜ ಹಾಲೆಲ್ಲ ಕಾಸಿ ಕಾಫಿ ಮಾಡಿ ಕಡಲೆಕಾಯಿ ಬೀಜ ಒಂದು ಕಡೆ ಹುರ್ಕೋತಾ ಇದ್ದೆ. ನನಗೊಂದು ಲೋಟ ಫಸ್ಟ್ ಕಾಫಿ ಕೊಡು ಅಂತ ಕೇಳಿದ್ರು. ನಾನು ಬನಿಯಾನಲ್ಲೇ ಇದ್ದೀರಲ್ಲ ಅಂದಮೇಲೆ ಹೋಗಿ ಟೀ ಶರ್ಟ್ ಹಾಕ್ಕೊಂಡು ಬಂದಿದ್ದಾರೆ. ಈ ಕಡೆ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಗೊಜ್ಜು ಕೂಡ ಮಾಡಿಕೊಂಡೆ. ಸಿಂಪಲ್ ಅಂದರೆ ವೆರಿ ಸಿಂಪಲ್. ನಾನು ಯಾವಾಗಲೂ ಇದೇ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು. ಅದನ್ನೆಲ್ಲ ಎಲ್ಲರೂ ಮನೇಲಿ ಚಿತ್ರಾನ್ನ ಮಾಡೇ ಮಾಡ್ತಾರೆ. ಬಟ್ ನಾನು ಇವತ್ತು ಟೊಮೆಟೊ ನಿಂಬೆಹಣ್ಣು ಚಿತ್ರಾನ್ನ, ಅದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೆ. ಟೇಸ್ಟ್ ವೈಸ್ ಮಾತ್ರ ಆಸಮ್ ಆಗಿತ್ತು. ಖಂಡಿತವಾಗ್ಲೂ ನೀವು ಈ ಥರ ಚಿತ್ರಾನ್ನಕ್ಕೆ ಹಸಿ ಬಟಾಣಿ, ಕ್ಯಾಪ್ಸಿಕಮ್, ನಿಂಬೆಹಣ್ಣು ಎಲ್ಲ ಹಾಕಿ ಮಾಡಿ, ಟೊಮೆಟೊ ಎಲ್ಲನೂ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಇದಕ್ಕೆ ಇವತ್ತು ಒಂದು ಆ್ಯಡಿಷನಲ್ ಏನು ಮಾಡಿದ್ದೆ ಅಂದರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೆ, ಮತ್ತು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕಿದ್ದೆ. ಹಾಗಾಗಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಬೆಳ್ಳುಳ್ಳಿ ಅನ್ನ ಮಾಡ್ತೀವಲ್ಲ ನಾವು ಊರ ಕಡೆ, ಅಮ್ಮ ಮಾಡ್ತಾರಲ್ಲ, ಆ ಥರ ಟೇಸ್ಟ್ ಕೊಡ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫೈನಲಾಗಿ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಪಕ್ಕದಲ್ಲಿ ರೈಸು ಕೂಡ ಇಟ್ಟಿದ್ದೆ. ಸೊ ಇವತ್ತೇನು ಮಾಡೋದಪ್ಪ ಸ್ನ್ಯಾಕ್ಗೆ ಅಂತ ತಲೆ ಕೆಡಿಸ್ಕೊತಾ ಇದ್ದೆ. ಇವಾಗ ಸ್ವಲ್ಪ ಸೆಕೆ ಇರೋದ್ರಿಂದ ಹುಳ್ಳಿಕಾಳು ಅದೆಲ್ಲ ಹೀಟ್ ಆಗುತ್ತೆ ಬಾಡಿಗೆ, ಎಸ್ಪೆಷಲಿ ನಂಗೆ ತುಂಬ ಹೀಟ್ ಆಗಿದೆ. ಹಾಗಾಗಿ ಸ್ವಲ್ಪ ಕಾಳು ಅಂದರೆ ಎಲ್ಲ ಸ್ವಲ್ಪ ಹೀಟೇ ಅಲ್ವಾ. ಒಂದು 2-3 ಡೇಸಿಂದ ಕಾಳು ಐಟಮ್ ಏನೂ ಮಾಡ್ತಿಲ್ಲ, ಸ್ವಲ್ಪ ಎಲ್ಲ. ಅಷ್ಟರಲ್ಲಿ ಉಳಿದು ಕೂಡ ತಲೆ ಸ್ನಾನ ಆಯಿತು. ಅವಳು ಕೂತ್ಕೊಂಡು ಬ್ಯಾಗೆಲ್ಲ ಆರ್ಗನೈಸ್ ಮಾಡ್ಕೋತಾ ಇದ್ಲು. ನಾನು ಈ ಕಡೆ ಡಬ್ಬಿ ರೆಡಿ ಮಾಡಿಬಿಡೋಣ ಅಂತ ಚಿತ್ರಾನ್ನ ಎಲ್ಲ ಕಲಸಿ ತರಕಾರಿ ಸಲಾಡ್ ಮಾಡೋಣ ಅಂತ ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು, ಆನಿಯನ್ ಕಟ್ ಮಾಡಿ, ಸೌತೆಕಾಯಿ ಕಟ್ ಮಾಡಿ, ಉಪ್ಪು ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿದ್ರೆ ತರಕಾರಿ ಸಲಾಡ್ ರೆಡಿ ಆಗುತ್ತೆ. ಡಬ್ಬಿಗೆ ಏನಾದರೂ ಒಂದು ಡೈಲಿ ಮಾಡಲೇಬೇಕು. ಹಾಗಾಗಿ ಇವಾಗ ಪ್ಲೇಟ್ಗೂ ಕೂಡ ಸರ್ವ್ ಮಾಡಿ, ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿ, ಶೂಸ್ ಎಲ್ಲ ಹೊರಗಡೆ ಎತ್ತಿಟ್ಟು ಪೂರ್ಟಿಕ ಫುಲ್ಲು ಕ್ಲೀನ್ ಮಾಡಿದೆ. ಟೈಮ್ ಬಂದು 10:30 ಆಗೇ ಹೋಯ್ತು. ಈಗ ನಾನು ಕೂಡ ತಿಂಡಿ ತಿಂತ ಕೂತಿದ್ದೀನಿ. ತಿಂಡಿ ಮಾತ್ರ ಅಂದರೆ ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಿತ್ತು. ರೆಗ್ಯುಲರಾಗಿ ನಾವು ರೈಸ್ ಐಟಮ್ ಏನೂ ಮಾಡೋದಿಲ್ಲ, ತುಂಬ ರೇರ್. ಬಟ್ ಇವತ್ತು ಮಾತ್ರ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಮಧ್ಯಾಹ್ನ ಪಾತ್ರೆ ತೊಳೆಯೋದಿತ್ತು, ಯಾಕಂದರೆ ನಾಳೆ ಗುರುವಾರ ಆಗುತ್ತೆ. ಸೊ ವಾರ ಮಾಡ್ಕೋಬೇಕು. ಪೂಜೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೆ. ಹಾಗಾಗಿ ಒಂದು ರೀಲ್ ಕೂಡ ಮಾಡ್ಕೊಂಡು ಪೂಜೆ ಸಾಮಾನು ತೊಳ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. 2 ಡೇ ವ್ಲಾಗ್ನ 1 ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ.